ದೆಹಲಿಯಲ್ಲಿ ಮೋದಿ ಎಚ್ಡಿಕೆ ಮೀಟಿಂಗ್. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಅವರ ಪುತ್ರ ನಿಖಿಲ್ ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಕರ್ನಾಟಕದಲ್ಲಿ ಎನ್ಡಿಎ ಮೈತ್ರಿಯನ್ನ ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಈ ಭೇಟಿ ಮಹತ್ವ ಪಡ್ಕೊಂಡಿದ್ದು, ಈ ಕುರಿತ ವಿಸ್ತೃತ ವರದಿ ಇಲ್ಲಿದೆ ನೋಡಿ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಂಚಿಕೊಂಡಿರತಕ್ಕಂಥ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ದೇಶದ ವಿವಿಧ ಅಭಿವೃದ್ಧಿ ವಿಷಯಗಳ ಕುರಿತು ಹಾಗೂ ಕರ್ನಾಟಕದಲ್ಲಿ ಎನ್ಡಿಎ ಮೈತ್ರಿಯನ್ನ ಮತ್ತಷ್ಟು ಗಟ್ಟಿಗೊಳಿಸುವ ಕುರಿತು ಚರ್ಚಿಸಿ ಪ್ರಧಾನಿ ಅವರಿಂದ ಮಾರ್ಗದರ್ಶನ ಪಡೆಯಲಾಗಿದೆ ಅಂತ ತಿಳಿಸಿದರು. ಜೊತೆಗೆ ತಾವು ನಿರ್ವಹಿಸುತ್ತಿರುವ ಬೃಹತ್ ಕೈಗಾರಿಕೆ ಹಾಗೂ ಉಕ್ಕು ಸಚಿವಾಲಯಗಳ ವತಿಯಿಂದ ಕೈಗೊಂಡಿರತಕ್ಕಂಥ ಪ್ರಮುಖ ಕಾರ್ಯಕ್ರಮಗಳ ಬಗ್ಗೆಯೂ ಪ್ರಧಾನಿಗಳಿಗೆ ವಿವರಿಸಿದ್ದಾಗಿ ಅವರು ತಿಳಿಸಿದರು. ಇನ್ನು ಈ ಭೇಟಿಯ ಕುರಿತು ಹರ್ಷ ವ್ಯಕ್ತಪಡಿಸಿದಂತ ನಿಖಿಲ್ ಕುಮಾರಸ್ವಾಮಿ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿರುವುದು ತಮಗೆ ಅತ್ಯಂತ ಸಂತಸ ತಂದಿದೆ ಅಂತ ಹೇಳಿದ್ದಾರೆ. ಬಾಲ್ಯದಲ್ಲಿ ತಮ್ಮ ತಾತ ಎಚ್ ಡಿ ದೇವೇಗೌಡರು ಪ್ರಧಾನಿಯಾಗಿ ದೇಶ ಹಾಗೂ ರಾಜ್ಯದ ಪ್ರಗತಿಗಾಗಿ ಶ್ರಮಿಸುವುದನ್ನ ನೋಡಿದ್ದೆ ಅಂತ ಸ್ಮರಿಸಿದಂತ ನಿಖಿಲ್ ಇಂದು ಎನ್ಡಿಎ ಪಾಲುದಾರರಾಗಿ ಪ್ರಧಾನಿ ಮೋದಿ ಅವರ ಜೊತೆ ನಿಂತಿರುವುದು ನಿಜಕ್ಕೂ ಒಂದು ಸಂಭ್ರಮದ ಕ್ಷಣ ಅಂತ ಬಣ್ಣಿಸಿದ್ದಾರೆ. ಕರೆಕ್ಟ್. ಅಲ್ಲೇ ವಿಧಾನಸಭೆ ಚುನಾವಣೆ ಲೆಕ್ಕಾಚಾರ ಮಾಡ್ಕೊಂಡು ಹೋದಂಗಾಯ್ತು ಅವರು. ಎಸ್, 2 MP ಗೆದ್ದಿದ್ರು ಕೂಡ ಅವ್ರ ಮರ್ಯಾದೆ ಜಾಸ್ತಿ ಇದೆ ಬಿಜೆಪಿ ಹತ್ರ. ಮುಂದಿನ ವಿಧಾನಸಭೆ ಚುನಾವಣೆ 224ರಲ್ಲಿ 75 ಸೀಟ್ ತೆಗಬೇಕು ಅನ್ನೋದು ಜೆಡಿಎಸ್ ನ ಗುರಿ. ಸಹಜವಾಗಿ 50 ಸಿಗುತ್ತೆ, ಇನ್ನೊಂದು 25ಕ್ಕೆ ಎಕ್ಸ್ಟ್ರಾ ಟ್ರೈ ಮಾಡ್ತಾವ್ರೆ. 75ಕ್ಕೆ ಟ್ರೈ ಮಾಡಿದ್ರೆ ಒಂದು 65 ತಗೋತಾರೆ, ಏನ್ ಸಮಸ್ಯೆ ಇಲ್ಲ. ಅಲ್ಲೇ ವಿಧಾನಸಭೆ ಎಲೆಕ್ಷನ್ ಲೆಕ್ಕಾಚಾರ ಜೆಡಿಎಸ್ ಕೆಲಸ ಮಾಡ್ತಿದೆ. ಬಿಜೆಪಿ ಒಗ್ಗಟ್ಟಿನ ಕೊರತೆ ಇದೆ, ನೋಡೋಣ ಪಾದಯಾತ್ರೆ ಹೆಂಗ್ ಮಾಡ್ತಾರೆ ಅಂತ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಹಿಂದ ನೋಂದಣಿ ಆಗಿದೆಯಾ ಅಂತ ಆರೋಪ ಕೇಳವ್ರೆ. RSS ನೋಂದಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ನೀಡಿದ ಹೇಳಿಕೆಗೆ ವಿಧಾನಸಭೆ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ತೀವ್ರವಾಗಿ ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಾಯಕರ ಹೇಳಿಕೆಗಳನ್ನ ಟೀಕಿಸಿರ್ತಕ್ಕಂಥ ಅಶೋಕ್, RSSಗೆ ನೋಂದಣಿ ಕಡ್ಡಾಯ ಅಂತ ಸಂವಿಧಾನದ ಯಾವ ಪುಟದಲ್ಲಿ ಹೇಳಲಾಗಿದೆ ಎಂಬುದನ್ನು ಮೊದಲು ತೋರಿಸಲಿ ಅಂತ ಸವಾಲು ಹಾಕಿದ್ರು. ಕಾಂಗ್ರೆಸ್ ನಾಯಕರು ಸಣ್ಣ ಪುಟ್ಟ ಪುಸ್ತಕಗಳನ್ನ ಹಿಡಿಕೊಂಡು ಪ್ರದರ್ಶನ ಮಾಡುವ ಬದಲು ಡಾಕ್ಟರ್ BR ಅಂಬೇಡ್ಕರ್ ರಚಿಸಿದ ಸಂವಿಧಾನದ ಮೂಲ ಪುಸ್ತಕವನ್ನ ಸಂಪೂರ್ಣವಾಗಿ ಓದಲಿ ಅಂತ ಆರ್ ಅಶೋಕ್ ವ್ಯಂಗ್ಯವಾಡಿದ್ರು. ದೇಶದಲ್ಲಿ ಯಾವುದೇ ಸಂಘಟನೆ ಅಥವಾ ಅದರ ಚಟುವಟಿಕೆಗಳಿಗೆ ನೋಂದಣಿ ಕಡ್ಡಾಯವಾಗಿರಬೇಕು ಅಂತ ಸಂವಿಧಾನದ ಯಾವ ಪುಟದಲ್ಲಿ ಉಲ್ಲೇಖಿಸಲಾಗಿದೆ ಎಂಬುದನ್ನ ಪ್ರಿಯಾಂಕ್ ಖರ್ಗೆ ತೋರಿಸಲಿ ಅಂತ ಅವರು ಪ್ರಶ್ನೆ ಮಾಡಿದ್ರು. ಇದೇ ವೇಳೆ RSS ಇತಿಹಾಸವನ್ನ ಪ್ರಸ್ತಾಪ ಮಾಡಿದಂತ ಅಶೋಕ್, ಬ್ರಿಟಿಷರ ಆಡಳಿತದ ಕಾಲದಲ್ಲೇ ಸಂಘಟನೆ ಸ್ಥಾಪನೆಯಾಗಿತ್ತು. ಬ್ರಿಟಿಷ್ ಸರ್ಕಾರದಿಂದಲೂ RSS ಬೆಳವಣಿಗೆಯನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಸ್ವಾತಂತ್ರ್ಯ ನಂತರ ದೇಶವನ್ನ ಆಳಿದ ಹಲವು ಪ್ರಭಾವಿ ಪ್ರಧಾನ ಮಂತ್ರಿಗಳಿಂದಲೂ ಸಂಘದ ಬೆಳವಣಿಗೆ ತಡೆಯೋಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಪ್ರಿಯಾಂಕ್ ಖರ್ಗೆ ಅವರಂತಹ ನಾಯಕರ ಸವಾಲುಗಳಿಗೆ RSS ಸಜ್ಜೋದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಚನೆಯಾಗಿದ್ದ ಅಹಿಂದ ಸಂಘಟನೆಯನ್ನ ಉದಾಹರಣೆಯಾಗಿ ನೀಡಿದ ಅಶೋಕ್, ಅಹಿಂದ ಕೂಡ ಅಧಿಕೃತವಾಗಿ ನೋಂದಣಿಯಾಗಿಲ್ಲ ಅಂತ ಹೇಳಿದರು. ಸಿದ್ದರಾಮಯ್ಯ ಅವರ ಸಂಘಟನೆಗೆ ನೋಂದಣಿ ಇಲ್ಲದಿರುವಾಗ RSS ನೋಂದಣಿ ಬಗ್ಗೆ ಪ್ರಶ್ನಿಸುವುದು ಹಾಸ್ಯಾಸ್ಪದ ಅಂತ ಟೀಕಿಸಿದ್ರು. ಅಲ್ಲಿ ಏನೋ ಒಂದು ಉದಾಹರಣೆ ಕೊಡ್ತೀರಿ, ಬಟ್ ಆ ಪ್ರಿಯಾಂಕ್ ಖರ್ಗೆ ಸೋಲ್ಸಕ್ಕಾಗಲ್ಲ ನಿಮ್ ಕೈಲಿ. ಸುಮ್ನೆ ಒಳ್ಳೆ ಕ್ಯಾಂಡಿಡೇಟ್ ಆಗ್ಬಿಟ್ಟು ಚುನಾವಣೆ ಮಾಡಕ್ಕಾಗಲ್ಲ ನಿಮ್ ಕೈಲಿ, ಕಥೆಗಳು ಹೇಳ್ತೀರಿ ಇಲ್ಲಿ ಬೇರೆ. ಕನ್ನಡಿಗರ ರಕ್ಷಣೆಗೆ ರಾಜ್ಯ ಸರ್ಕಾರ ಅಲರ್ಟ್. ನೇಪಾಳ ಹಾಗೂ ಟಿಬೆಟ್ ಗಡಿಭಾಗದಲ್ಲಿ ಭೀಕರ ಪ್ರವಾಹ ಹಿನ್ನೆಲೆ ಹಲವಾರು ಕನ್ನಡಿಗರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಸಂಬಂಧ ಮುಖ್ಯಮಂತ್ರಿ ಕಚೇರಿಯಿಂದ ಮಾಧ್ಯಮ ಪ್ರಕಟಣೆ ಹೊರಡಿಸಲಾಗಿದ್ದು, ನೇಪಾಳದಲ್ಲಿ ಸಿಲುಕಿರ್ತಕ್ಕಂಥ ಕನ್ನಡಿಗರ ಮಾಹಿತಿ ಸಂಗ್ರಹಿಸುತ್ತಿದ್ದೇವೆ. ತೊಂದರೆಗೆ ಒಳಗಾಗಿರುವ ವ್ಯಕ್ತಿಗಳು, ಅವರ ಸಂಬಂಧಿಕರು ಮತ್ತು ಪ್ರವಾಸ ಆಯೋಜಕರು ಅಗತ್ಯ ವಿವರಗಳನ್ನ ಗೂಗಲ್ ಫಾರ್ಮ್ ನಲ್ಲಿ ಸಲ್ಲಿಸಲು ಕೋರಲಾಗಿದೆ. ಈ ಮಾಹಿತಿಯ ಆಧಾರದಡಿ ಮೇಲೆ ವಿದೇಶಾಂಗ ಇಲಾಖೆ, ನೇಪಾಳದಲ್ಲಿರ್ತಕ್ಕಂಥ ಭಾರತೀಯ ರಾಯಭಾರ ಕಚೇರಿ ಹಾಗೂ ಬೀಜಿಂಗ್ನ ಭಾರತೀಯ ರಾಯಭಾರ ಕಚೇರಿಯೊಂದಿಗೆ ಸಮನ್ವಯ ಸಾಧಿಸಿ ರಕ್ಷಣಾ ಕಾರ್ಯಾಚರಣೆ, ಸ್ಥಳಾಂತರ ಮತ್ತು ಇತರ ಅಗತ್ಯ ನೆರವು ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಅಂತ ನೆರವಿಗೆ ಹೆಲ್ಪ್ಲೈನ್ 1070-080-222-53-707 ಸಂಪರ್ಕಿಸಿ ಅಂತ ಪ್ರಕಟಣೆ ತಿಳಿಸಿದೆ. ನೇಪಾಳ ಪ್ರವಾಹದಲ್ಲಿ ಕೆಲವರು ನಾಪತ್ತೆಯಾಗಿದ್ದು, ಇನ್ನು ಕೆಲವರ ಬಗ್ಗೆ ನಮಗೆ ನಿಖರ ಮಾಹಿತಿ ಸಿಗ್ತಾ ಇಲ್ಲ. ತೊಂದರೆಗೆ ಸಿಲುಕಿರ್ತಕ್ಕಂಥ ಎಲ್ಲರನ್ನೂ ಆದಷ್ಟು ಬೇಗ ಪತ್ತೆ ಹಚ್ಚಿ ಕರೆ ತರ್ತೇವೆ. ಕನ್ನಡಿಗರನ್ನ ರಕ್ಷಣೆ ಮಾಡಲು ಏನ್ ಮಾಡಬೇಕು ಮಾಡ್ತೇವೆ ಅಂತ ಕರ್ನಾಟಕ ಸಿಎಂ DK ಶಿವಕುಮಾರ್ ತಿಳಿಸಿದ್ದಾರೆ. ನೇಪಾಳ ಪ್ರವಾಹದಲ್ಲಿ ಸತ್ತವರ ಬಗ್ಗೆ ಯಾವುದೇ ಮಾಹಿತಿ ಸದ್ಯಕ್ಕಿಲ್ಲ. ನೇಪಾಳದ ಕಠ್ಮಂಡುಗೆ ಹಿರಿಯ ಅಧಿಕಾರಿಯನ್ನು ಕಳಿಸಿದ್ದೇವೆ. ಚೀನಾ ರಾಯಭಾರ ಕಚೇರಿ ಸಂಪರ್ಕ ಮಾಡುವ ಪ್ರಯತ್ನ ಮಾಡ್ತಿದ್ದೇವೆ. ಅವಶ್ಯಕತೆ ಇದ್ದರೆ ಸಿಎಂ ಜೊತೆ ಚರ್ಚಿಸಿ ಮಂತ್ರಿ ಕಳಿಸ್ತೇವೆ ಅಂತ DCM ಡಾಕ್ಟರ್ G ಪರಮೇಶ್ವರ್ ಕೂಡ ತಿಳಿಸಿದ್ದಾರೆ. ಮಾಡ್ಲೇಬೇಕು, ರಕ್ಷಣೆ ಮಾಡ್ಲೇಬೇಕಲ್ಲ ನಾವು. ಬಹಳ ಜನ ನೇಪಾಳಕ್ಕೆ ಪಶುಪತಿನಾಥ ನೋಡಕ್ ಹೋಗೋರೆ. ಹಾಗಾಗಿ ಭಾರತೀಯರಿಗೆ ನೇಪಾಳದ ಪ್ರವಾಹದ ಸಂಕಷ್ಟ. ನೇಪಾಳದಲ್ಲಿ ಸಂಭವಿಸಿರ್ತಕ್ಕಂಥ ರಣಭೀಕರ ಪ್ರವಾಹದ ಪರಿಣಾಮ ಭಾರತಕ್ಕೂ ಆತಂಕ ಎದುರಾಗಿದೆ. ಒಟ್ಟು 288 ಭಾರತೀಯ ಪ್ರಜೆಗಳು ಇನ್ನೂ ನಾಪತ್ತೆಯಾಗಿದ್ದು, 21 ಭಾರತೀಯರನ್ನು ರಕ್ಷಿಸಲಾಗಿದೆ ಅಂತ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಮಾಹಿತಿ ಕೊಟ್ಟಿದೆ. ನೇಪಾಳದಲ್ಲಿ ಪ್ರವಾಹ ಮತ್ತು ಭೂಕುಸಿತದಿಂದ ಭಾರಿ ಅನಾಹುತ ಸಂಭವಿಸಿದ್ದು, ಇದುವರೆಗೆ 270 ಮಂದಿ ಮೃತಪಟ್ಟಿದ್ದಾರೆ. ಸಾವಿರಾರು ಜನರು ನಾಪತ್ತೆಯಾಗಿರುವ ಬಗ್ಗೆ ವರದಿಯಾಗಿದೆ. ಈ ಕುರಿತು ನವದೆಹಲಿಯಲ್ಲಿ ಮಾತನಾಡಿದಂತ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣದೀಪ್ ಜೈಸ್ವಾಲ್, ನಾಪತ್ತೆಯಾಗಿರುವ ಭಾರತೀಯರ ಪತ್ತೆಗೆ ಕಠ್ಮಂಡುವಿನಲ್ಲಿರತಕ್ಕಂಥ ಭಾರತೀಯ ರಾಯಭಾರ ಕಚೇರಿ, ನೇಪಾಳದ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಸಂಸ್ಥೆಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದೆ ಅಂತ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನೇಪಾಳದ ಪ್ರಧಾನಿಯೊಂದಿಗೆ ಮಾತನಾಡಿ ದುರಂತಕ್ಕೆ ಆಳವಾದ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಸಂಕಷ್ಟದಲ್ಲಿರುವ ನೇಪಾಳದ ಜನತೆಯೊಂದಿಗೆ ಭಾರತ ಸದೃಢವಾಗಿ ನಿಂತಿದ್ದು
ಸಾಧ್ಯವಿರುವ ಎಲ್ಲಾ ನೆರವನ್ನ ನೀಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಇನ್ನು ನಾಪತ್ತೆಯಾಗಿರ್ತಕ್ಕಂಥ 288 ಭಾರತೀಯರಲ್ಲಿ ತ್ರಿಶೂಲಿ 1 ಜಲವಿದ್ಯುತ್ ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದ 73 ಮಂದಿ ಕೂಡ ಸೇರಿದ್ದಾರೆ. ಇವರ ಕುರಿತು ಹೆಚ್ಚಿನ ಮಾಹಿತಿ ಪಡೆಯಲು ಕಠ್ಮಂಡುವಿನಲ್ಲಿರ್ತಕ್ಕಂಥ ಭಾರತೀಯ ರಾಯಭಾರ ಕಚೇರಿ ಯೋಜನಾ ಮುಖ್ಯಸ್ಥರೊಂದಿಗೆ ಸಂಪರ್ಕದಲ್ಲಿದೆ ಅಂತ ಜೈಸ್ವಾಲ್ ಹೇಳಿದ್ದಾರೆ. ಇದರ ನಡುವೆ ಪ್ರವಾಹ ಪೀಡಿತ ಪ್ರದೇಶಗಳಿಂದ 21 ಭಾರತೀಯರನ್ನ ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ರಕ್ಷಿಸಲ್ಪಟ್ಟ ಎಲ್ಲರೂ ತಮಿಳುನಾಡಿನವರು ಅಂತ ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಆ ದುರಂತ ಇಲ್ಲೂ ಆಗ್ಬಾರ್ದು. ಪ್ರಕೃತಿನೇ ಸ್ಟ್ರಾಂಗ್. ಈ ಅಣು ಬಾಂಬ್ ಅವು ಇವು ಮಣ್ಣು ಅಂತಾರೆ. ಪ್ರಕೃತಿ ಮುನಿದ್ರೆ ಏನು ಮಾಡಕ್ಕಾಗಲ್ಲ.